ದ್ವಾದಶ ರಾಶಿಗಳಲ್ಲಿ 11ನೇ ರಾಶಿ ಅಂದರೆ ಅದು ಕುಂಭರಾಶಿ. 2025ನೇ ಇಸ್ವಿ ಈ ರಾಶಿಯವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತರಲಿದೆ, ಹಾಗೆ ಇವರ ಶುಭ ಅಶುಭ ಫಲಗಳ ಬಗ್ಗೆ ತಿಳಿಸಿಕೊಡೋದಾದ್ರೆ? ಖಂಡಿತ. ಕುಂಭರಾಶಿ 11ನೇ ರಾಶಿ, ನಾವು ಲಾಭಸ್ಥಾನ ಅಂತ ಕರಿತೀವಿ. ಎಲ್ಲ ಲಾಭಗಳು ಜಾಸ್ತಿ ಇರುವಂಥದ್ದು ಅಂತ ಅಂದರೆ ಕಾಲಪುರುಷನ ಅಂಗದಲ್ಲಿ 11ನೇ ಸ್ಥಾನ ಲಾಭಸ್ಥಾನ. ಈ ಕುಂಭರಾಶಿಯವರ ಗುಣ ಸ್ವಭಾವ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಇವ್ರು ಯಾವುದೇ ಆಗಲಿ ಫುಲ್ ಫ್ಲೆಜ್ಡಾಗಿ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಹಿಡಿದು ಮಾಡೋದು, ಇವ್ರನ್ನ ಯಾರೂ ಅರ್ಥ ಮಾಡ್ಕೊಳ್ಳೇಬಾರ್ದು, ಇವ್ರನ್ನ ಆ ಥರ ತೋರಿಸ್ಕೊಳ್ಳೋರು. ಸೊ ಅದೊಂದೇ ಅಲ್ದಿರೆ ಇವರಿಗೆ ಕಳೆದ 1-2 ವರ್ಷದಿಂದ ಅಥವಾ ಈಗ ಜನ್ಮ ಶನಿ ಕಳೀತಾ ಬಂತು. ನೆಕ್ಸ್ಟ್ ದ್ವಿತೀಯ ಶನಿ ಅಂತ ಹೇಳ್ತೀವಿ, ಅದು ವರ್ಷ ಆರಂಭದಿಂದನೇ ಇವರಿಗೆ ಮೊದಲಾಯಿತು. ಕಳೆದ 5 ವರ್ಷ ಏನು ನಡೀತಿತ್ತಲ್ಲ ಆ ಒಂದು ಎಲ್ಲನೂ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಹೈಯರ್ ಲೆವೆಲ್ ಆಗಿರುವಂಥ ಪ್ರಾಬ್ಲಮ್ಗಳನ್ನ ನೋಡೋಕ್ಕೆ ಪ್ರಯತ್ನ ಪಡ್ತಾರೆ. ಎಸ್ಪೆಷಲಿ ಹಣಕಾಸಿನ ಸಂಬಂಧಪಟ್ಟಿದ್ದು, ಕುಟುಂಬಕ್ಕೆ ಸಂಬಂಧಪಟ್ಟಿರೋದು, ಇವರಿಗೆ ತೊಂದರೆಗಳು ತಂತಾನಾಗೆ ಬರ್ತಾ ಇರುತ್ತೆ. ಹಣಕ್ಕೆ ಸಂಬಂಧಪಟ್ಟಿರೋದಲ್ಲಂತೂ ತುಂಬ ಕಾಳಜಿ ವಹಿಸಲೇಬೇಕು ಇವರು. ಇವರಿಗೆ ಗೊತ್ತಿಲ್ಲದಿರೋಂಥ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬರುತ್ತೆ ಅಂತ ಹೇಳ್ತೇವಲ್ಲ, ಅಂದ್ಕೊಂಡೇ ಇರಲ್ಲ ಇವರು, ಅವೆಲ್ಲ ಬರ್ತಾ ಇರುತ್ತೆ. ಕೆಲಸದಲ್ಲೂ ಅಷ್ಟೇ ಸ್ಥಿರತೆ ಇರಲ್ಲ. ಇವು ಯಾವುದಾದ್ರು ಫಾರಿನ್ ಕಂಟ್ರಿಗೆ ಹೋಗ್ಬೇಕಂದ್ರೆ ಹೋಗ್ಬೋದು, ಬಟ್ ಯೋಚನೆ ಮಾಡಿಕೊಂಡು ಹೋದಷ್ಟು ತುಂಬ ಒಳ್ಳೆಯದು. ಅವಕಾಶಗಳು ಇದೆ. ದುಡ್ಡಿನ ಆಸೆಗಾಗಿ ಹೋಗೋದ್ರೆ ಪ್ರಯೋಜನಕ್ಕೆ ಬರಲ್ಲ. ಅವ್ರ ಕೆರಿಯರ್ ಗ್ರೋತ್ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋದರೆ ಒಂದು ಪಾಸಿಟಿವ್ ರಿಸಲ್ಟನ್ನು ಇವರು ಕಂಡುಕೊಳ್ತಾರೆ. ಯಾವುದೇ ಕಾರಣಕ್ಕೂ ಸಾಲ ಆಗಲಿ ಇವೆಲ್ಲ ಜಾಸ್ತಿ ಮಾಡ್ಕೋಬಾರ್ದು. ಈ ವರ್ಷದಲ್ಲಿ ಅವ್ರಿಗೆ ತಂತಾನಾಗೆ ಬರುತ್ತೆ. ಮನೆಯಲ್ಲಿ ತುಂಬ ಒತ್ತಡಗಳು ಬರುತ್ತೆ. ಕೆಲವ್ರಿಗೆ ಮದುವೆ ಆಗಿರಲ್ಲ ಅಂದ್ಕೊಳ್ಳಿ, ಮದುವೆ ಮಾಡ್ಕೊ ಅನ್ನೋದು ತುಂಬ ಹೈಯರ್ ಲೆವೆಲ್ ಪ್ರೆಷರ್ ಆಗಿರುತ್ತೆ. ಇವರೇನಂತಂದರೆ ನನಗೆ ಇಷ್ಟ ಆಗಬೇಕು, ಇಷ್ಟ ಆದ್ರೇ ಮದುವೆ ಮಾಡ್ಕೊಳ್ಳೋದು, ಈ ಥರ ಒಂದು ನೇರವಾಗಿರೋ ಥರ ಸ್ವಭಾವಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಈ ವರ್ಷದಲ್ಲೂ ಕೂಡ. ಇನ್ನೊಂದು ತುಂಬ ಸೆಕ್ಯೂರ್ ಆಗಿರಬೇಕು ಅಂತ ಪ್ಲ್ಯಾನಿಂಗಲ್ಲಿ ಇರ್ತಾರೆ. ಬಟ್ ಆ ಥರದ್ದೇನು ಕಾಣಿಸ್ತಿಲ್ಲ, ಅಂದರೆ ಶುಭವಾಗಿ ಕಾಣಿಸ್ತಿಲ್ಲ ಅವೆಲ್ಲ. ಸೊ ಕಾಳಜಿ ವಹಿಸಿ ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದು. ಕುಟುಂಬದ ವಿಷಯದಲ್ಲಿಂದ ಸ್ವಲ್ಪ ತೊಂದರೆಗಳು ಬರುತ್ತೆ ಇವರಿಗೆ. ಎಸ್ಪೆಷಲಿ ತಂದೆ ತಾಯಿ ಆರೋಗ್ಯ ಆಗಿರ್ಬೋದು ಅಥವಾ ಅವ್ರ ಹಿರಿಯರ ಆರೋಗ್ಯ ಇರ್ಬೋದು, ಸ್ವಲ್ಪ ಏರುಪೇರು ಕಾಣಿಸ್ತಿದೆ. ಅದು ಸ್ಟಾರ್ಟಿಂಗಲ್ಲೇ ಇದ್ದಾಗ ಒಂದು ಸ್ವಲ್ಪ ನೋಡಿಕೊಂಡು ಅದಕ್ಕೇನು ಯಾವ ಡಾಕ್ಟರ್ ಹತ್ರ ತೋರಿಸ್ಬೇಕೋ ಅಥವಾ ವೈದ್ಯಕೀಯವಾಗಿ ಏನು ಅವ್ರಿಗೆ ಸಲಹೆಗಳು ಬೇಕೋ ಅದು ತೊಗೊಂಡಷ್ಟು ತುಂಬ ಚೆನ್ನಾಗಿ ಅವ್ರ ಆರೋಗ್ಯ ಚೆನ್ನಾಗಾಗತ್ತೆ. ಇವ್ರಿಗಂತೂ ಎಕ್ಸ್ಪೆನ್ಸ್ ಇದ್ದೇ ಇರುತ್ತೆ. ಮತ್ತು ಯಾವುದೋ ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕ್ಕೆ ಹೋಗ್ತಾರೆ ಅಂದ್ಕೊಳ್ಳಿ, ಅದಾಗದೇ ಇರೋದು. ಸೊ ಕೈಯಿಂದ ದುಡ್ಡು ಖರ್ಚಾಗೋದಂತೂ ಜಾಸ್ತಿ ಕಾಣಿಸ್ತಾ ಇರೋವಂಥ ವರ್ಷ ಆಗಿರುತ್ತೆ ಇದು. ಇನ್ನು ಹೊಸ ವಿದ್ಯೆ ಕಲಿಯೋದು ಅಥವಾ ಹೈಯರ್ ಸ್ಟಡೀಸ್ ಮಾಡುವಂಥದ್ದು, ಒಟ್ನಲ್ಲಿ ಮನೆಯಿಂದ ಸ್ವಲ್ಪ ದೂರ ಇರೋವಂಥದ್ದು ಕೆಲಸಗಳಾಗಲಿ ಇಂಥವೆಲ್ಲ ಜಾಸ್ತಿ ನಡೀತಾ ಹೋಗುತ್ತೆ ಇವ್ರಿಗೆ. ಒಟ್ನಲ್ಲಿ ಮನೆಯಿಂದ ದೂರ ಇದ್ದಷ್ಟು ಸ್ವಲ್ಪ ನೆಮ್ಮದಿಯಾಗಿರ್ತಾರೆ. ಮನೆಯವ್ರ ಜೊತೆಯಲ್ಲೇ ಇದ್ದರೆ ಸ್ವಲ್ಪ ಕಿರಿಕಿರಿನೇ ಇವರಿಗೆ. ಕೋರ್ಟಿಗೆ ಸಂಬಂಧಪಟ್ಟಿರೋದು ಏನೇ ಒಂದು ವಿವಾದಗಳಲ್ಲಾಗಲಿ ಏನೇ ಆದ್ರೂ ಇವರಿಗೆ ಅಷ್ಟೊಂದು ಒಳ್ಳೆ ಫಲ ಅಂತೂ ಸಿಗೋದಿಲ್ಲ. ಸೊ ಜಾಸ್ತಿ ಶುಭ ಫಲಿತಗಳನ್ನ ಇವರು ಬಯಸೋದಕ್ಕಾಗೋದಿಲ್ಲ. ಇನ್ನು ರಿಲೇಷನ್ಶಿಪ್ ಅಂಥ ವಿಷಯಗಳಿಗೆ ಬಂದಾಗ ಯಾವಾಗಲೂ ಹಾಟಾಗೇ ಇರುತ್ತೆ, ಬಿಸಿಗೆ ಇರುತ್ತೆ. ಇವತ್ತೇ ಆಗಲಿ ತಣ್ಣಗಾಗೋ ಕಾಣಿಸೋದೇ ಇರಲ್ಲ. ಬೇಡ ಅಂತ ಅನಿಸ್ಬಿಡುತ್ತೆ ಇವರಿಗೆ. ಯಾವ ಸಹವಾಸನೂ ಬೇಡ, ನಾನು ಒಬ್ಬನೇ ಇದ್ದರೆ ಸಾಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಸ್ವಲ್ಪ ಈ ಟೈಮ್, ಈ ಒಂದು 2-2.5 ವರ್ಷ ಏನು ತಾಳ್ಮೆಯಿಂದ ಇದ್ದರೆ ಮತ್ತು ಮುಂದಕ್ಕೆಲ್ಲ ಚೆನ್ನಾಗಾಗತ್ತೆ. ಏನೂ ಭಯ ಇಲ್ಲ. ಹೊಸ ಮನೆ ಕಟ್ಟೋದು ಅದು ತೊಗೊಳ್ಳೋದಂಥ ವಿಷಯದಲ್ಲಿ ಬಂದಾಗ ಒಂದು ಸ್ವಲ್ಪ ಪಾಸಿಟಿವ್ ರಿಸಲ್ಟ್ಸ್ ಇರುತ್ತೆ. ವಿತ್ ಲೋನ್ ಆಗಲಿ ಫುಲ್ ಕ್ಯಾಶ್ ಕೊಟ್ಟು ಮಾಡೋವಂಥದ್ದು ಏನೂ ಕಾಣಿಸ್ತಿಲ್ಲ. ಅಥವಾ ನನಗೆ ಲೋನ್ ಬೇಡ, ಯಾಕಂದರೆ ಇವ್ರು ಲೋನ್ ಬೇಡ, ನನಗೆ ಬರ್ಡನ್ ಬೇಡ, ರೆಸ್ಪಾನ್ಸಿಬಿಲಿಟೀಸ್ ಬೇಡ ಅಂತ ಅನ್ಕೊತಾ ಇರ್ತಾರೆ. ಬಟ್ ವಿತ್ ರೆಸ್ಪಾನ್ಸಿಬಿಲಿಟೀಸೇ ಇವರಿಗೆ ಕಾಣಿಸ್ತಾ ಇರೋದು. ಯಾವುದೋ ಒಂದು ಲೋನ್ ತೊಗೊಂಡೇ ಮಾಡಿದ್ರೆ ಅದು ಸ್ವಲ್ಪ ದಿನ ಆದರೂ ಇವ್ರನ್ನ ಒಂದು ಬ್ಯಾಲೆನ್ಸ್ಡ್ ಲೈಫ್ನ ಲೀಡ್ ಮಾಡೋಕ್ಕೆ ಅನುಕೂಲ ಮಾಡುತ್ತೆ. ಇನ್ನು ಯಾರಾದರೂ ಮಕ್ಕಳಿಗಾಗಿ ಪ್ರಯತ್ನ ಪಡ್ತಿದ್ರೆ ಕುಂಭರಾಶಿಯವರು, ಆಗೋ ಸಂದರ್ಭಗಳು ಒಂದು 70% ಇರುತ್ತೆ ಈ ವರ್ಷದಲ್ಲಿ. ಸ್ವಲ್ಪ ಅದು ಟೆಕ್ನಿಕಲಿ ಮೆಡಿಕಲಿ ರಿಲೇಟೆಡ್ ಆಗಿರುತ್ತೆ ನ್ಯಾಚುರಲ್ಗಿಂತನೂ. ಸೊ ಆಪ್ರೇಷನ್ ರಿಲೇಟೆಡ್ ಹೋಗುವಂಥದ್ದಾಗಲಿ, ಸಿ ಸೆಕ್ಷನ್ಸ್ ಈ ಥರ ರಿಲೇಟೆಡ್ ಆಗಿರೋವಂಥದ್ದು ಹೋಗುತ್ತೆ.
ಅವೆಲ್ಲ ಸ್ವಲ್ಪ ಯೋಚನೆ ಮಾಡಿ ಅಥವಾ ಸ್ವಲ್ಪ ಅದೆಲ್ಲ ಪ್ರಿಪೇರ್ ಆಗಿದ್ದರೆ ಒಳ್ಳೆಯದು, ಖರ್ಚು ಜಾಸ್ತಿ ಬರುತ್ತೆ ಅಂತ ಅವ್ರಿಗೆ. ಇನ್ನು ರೋಗಗಳ ಬಗ್ಗೆ ಬಂದಾಗ ಕಿಡ್ನಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ಹಾರ್ಟಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟಿರೋದು, ಈ 3 ಏರಿಯಾಗಳಲ್ಲೂ ಇವರಿಗೆ ಸ್ವಲ್ಪ ತೊಂದರೆ ಜಾಸ್ತಿ ಕಾಣಿಸುವಂಥದ್ದು ತೋರಿಸ್ತಿದೆ. ಸೊ ಏನೇ ಒಂಚೂರು ಆ ಸಿಮ್ಟಮ್ಸ್ ಕಾಣಿಸಿದ ತಕ್ಷಣವೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದ್ರೆ ಒಳ್ಳೆಯದು. ಅವಾಗ ಬೇಗ ಅದರಿಂದ ಒಂದೇನು ಕೆಟ್ಟ ಪರಿಣಾಮಕ್ಕಿಂತ ಒಳ್ಳೆಯದಕ್ಕಾಗಿ ಒಂದು ಸ್ವಲ್ಪ ಹೆಲ್ಪ್ ಆಗೋವಂಥದ್ದು ಕಾಣಿಸ್ತಿದೆ. ಕೆಲಸದ ವಿಷಯಕ್ಕೆ ಬಂದಾಗ, ಕೆಲಸದಲ್ಲಿ ನನ್ನ ಕೆಲಸ ಏನಿದೆ ಅದು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತಿದ್ದರೆ ಮಾತ್ರ ತುಂಬ ಚೆನ್ನಾಗಾಗತ್ತೆ. ಇಲ್ಲ ನಾನು ತುಂಬ ಬುದ್ಧಿವಂತ, ನನಗೆಲ್ಲ ಗೊತ್ತು ಅಂತ ಓವರ್ ಕಾನ್ಫಿಡೆನ್ಸಿಂದ ಕೆಲಸ ಮಾಡಿದ್ರೆ ಕೆಲಸನೇ ಕಳ್ಕೊಳ್ಳೋಂಥ ಸಂದರ್ಭಗಳು ಇದೆ. ಯಾವುದೇ ಕಾರಣಕ್ಕೂ ಓವರ್ ಕಾನ್ಫಿಡೆನ್ಸ್ ಬೇಕಾಗಿರಲ್ಲ ಇವರಿಗೆ. ಆಮೇಲೆ ಸದಾ ಈ ವರ್ಷದಲ್ಲಿ ಇವರಿಗೆ ಮಾರ್ಗದರ್ಶನ ಅನ್ನೋದು ಸಿಗ್ತಾ ಇರುತ್ತೆ. ಇವರೇನು ರಾಂಗ್ ವೇ ಹೋಗಿದ ತಕ್ಷಣ ಯಾರೊಬ್ರು ಗೈಡ್ ಮಾಡ್ತಾರೆ. ಸೊ ಆ ಒಂದು ಹೆಲ್ಪ್ ಇರೋದ್ರಿಂದ, ಡಿವೈನ್ ಹೆಲ್ಪ್ ಅಂತಿರೋ ಅಥವಾ ನೇಚರ್ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಯೋಚನೆ ಮಾಡಿ ಮುಂದಕ್ಕೆ ಹೋದಷ್ಟು ಒಳ್ಳೆಯದು. ನಿದ್ದೆ ಕೆಡಿಸ್ಕೊಳ್ಳೋದು ಇಂಥ ಕೆಲಸಗಳೆಲ್ಲ ಮಾಡಬಾರ್ದು ಇವರು. ಲೇಟ್ ನೈಟ್ಸ್ ಕೆಲಸ ಮಾಡೋದು, ಓವರ್ ಟೈಮ್ ಮಾಡೋವಂಥದ್ದು, ಇವೆಲ್ಲ ಮಾಡಿದ್ರೆ ಫಲಿತಾನೂ ಬರಲ್ಲ, ಅದು ರಿಗ್ರೆಟ್ ಫೀಲ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ತುಂಬ ಯೋಚನೆ ಮಾಡೋಕ್ಕೆ ಹೋಗ್ತಾರೆ. ಮತ್ತೆ ನಾನು ಇಷ್ಟೊಂದೆಲ್ಲ ಮಾಡಿದೆ, ನನಗೇನೂ ಆಗಿಲ್ಲ, ಕೊರಗೋದು ಅಂತ ಹೇಳಿ ಆ ಥರದ ಸ್ವಭಾವಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲಸದಲ್ಲಿ ಯಾವಾಗಲೂ ಸದಾ ಒಂದು ಭಯ ಇರುತ್ತೆ, ನಾನು ಕಡಿಮೆನೇನೋ, ನಾನು ಇಷ್ಟೇನೇನೋ ಅನ್ನೋದು ಜಾಸ್ತಿ ಬೆಳೀತಾ ಹೋಗುತ್ತೆ. ಇದನ್ನೆಲ್ಲ ಕಂಟ್ರೋಲಿಗೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತಾರೆ ಇವರು. ಅದು ಯಾಕಂದರೆ ಮುಂದಿನ 2.5 ವರ್ಷ ಆದಮೇಲೆ ತುಂಬ ಚೆನ್ನಾಗಿ ಒಳ್ಳೆ ಪೀರಿಯಡ್ ಅಂತೂ ಸ್ಟಾರ್ಟ್ ಆಗುತ್ತೆ ಇವ್ರಿಗೆ. ಈ ಟೈಮಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇದ್ದು ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಅಂತೂ ಇದೆ. ಯಾಕಂದರೆ ಸ್ವಭಾವತಃ ಇವರು ಏನು ಅಂತ ಎದುರುಗಡೆ ವ್ಯಕ್ತಿಗೆ ತಿಳಿಸಲ್ಲ. ಇವ್ರ ಮೈಂಡಲ್ಲಿ ಏನು ರನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಇವರು ತಿಳಿಸೋದಿಲ್ಲ. ಅದೇನಾಗುತ್ತೆ, ಅವಕಾಶಗಳು ಕಡಿಮೆ ಮಾಡ್ಕೊತಾರೆ ಈ ವರ್ಷದಲ್ಲಿ. ಯಾಕಂದರೆ ಇವ್ರಲ್ಲಿ ಏನಿದೆ, ಪೊಟೆನ್ಷಿಯಲ್ ಇದೆ ಅಂತ ಗೊತ್ತಾಗಲ್ಲ, ತೋರಿಸ್ದಾಗಲೇ ಗೊತ್ತಾಗಲ್ಲ ಜನಗಳಿಗೆ. ಕೆಲವು ಟೈಮಲ್ಲಿ ಎಲ್ಲ ಟೈಮಲ್ಲೂ ಅದು ವರ್ಕ್ ಆಗೋದಿಲ್ಲ. ಇವ್ರಿಗೆ ಈ ವರ್ಷದಲ್ಲಿ ಸ್ವಲ್ಪ ಅವರವರ ಒಂದು ಸ್ಕಿಲ್ಸ್ನ ತೋರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಫಾರಿನ್ ಪ್ರಯಾಣಗಳು, ಫಾರಿನ್ ರಿಲೇಟೆಡ್ ಆಗಿರೋ ಟ್ರಾವೆಲ್ಸು ಇವೆಲ್ಲನೂ ತುಂಬ ಅನುಕೂಲವಾಗಿರುತ್ತೆ. ಅವ್ರು ಹೋಗಿದ್ದ ಜಾಗದಲ್ಲಿ ಯಾರನ್ನ ಒಳ್ಳೆಯವ್ರನ್ನ ಮೀಟ್ ಮಾಡೋದು, ಅಲ್ಲಿಂದ ಅವ್ರಿಗೆ ಫ್ಯೂಚರ್ಗೆ ಏನು ಹೆಲ್ಪ್ ಆಗಬೇಕು ಅಂಥದ್ದು ಎಲ್ಲನೂ ಆಗುತ್ತೆ. ಯಾವುದೇ ಕಾರಣಕ್ಕೂ ಶೇರ್ಸ್ ಆಗಲಿ ಇಂಥ ಇನ್ವೆಸ್ಟ್ಮೆಂಟ್ಸ್, ಅದರದ್ದೇನು ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ಸ್ ಬಿಟ್ಟು ಬೇರೆ ಏನಾರು ಮಾಡಿದ್ರೆ, ಅಂದರೆ ಬೇಗ ದುಡ್ಡು ಬೇಕು, ಬೇಗ ಖರ್ಚುಗಳನ್ನ ಕಡಿಮೆ ಮಾಡ್ಕೋಬೇಕು, ಬೇಗ ಲೋನ್ಗಳನ್ನ ತೀರಿಸ್ಕೋಬೇಕು ಅನ್ನೋದು ಆಗೋದಿಲ್ಲ. ಅದು ಎಷ್ಟೇ ಅವರು ಹೊಸ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ನೋಡ್ತಾ ಇದ್ರೂ ಅವ್ರಿಗೆ ಆದಷ್ಟು ಲಾಸೇ ತೋರಿಸ್ತಾ ಇರೋದು ಬಿಟ್ಟರೆ ಪ್ರಾಫಿಟ್ ಲೆವೆಲಲ್ಲಿ ಅಂತೂ ತೋರಿಸ್ತಿಲ್ಲ. ಇನ್ನು ಬಿಸ್ನೆಸ್ಸಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಕುಂಭರಾಶಿಯವರು, ಇವ್ರು ಯಾವತ್ತೇ ಆಗಲಿ ಎದುರುಗಡೆ ವ್ಯಕ್ತಿನ ಜಾಸ್ತಿ ಅನಲೈಸ್ ಮಾಡೋಕ್ಕೆ ಹೋಗ್ತಾರೆ. ಮಾಡದೇ ಇದ್ದು ಒಂದು ಸ್ವಲ್ಪ ಲಿಬರಲ್ ಆಗಿದ್ದು ಅವ್ರ ತನವನ್ನು ತೋರಿಸಿದ್ರೆ ಆಟೋಮೆಟಿಕ್ಕಾಗಿ ಒಳ್ಳೆ ಬಿಸ್ನೆಸ್ ಆಪರ್ಚುನಿಟೀಸು ಬರುತ್ತೆ ಅವ್ರಿಗೆ. ಏನೇ ಆದ್ರೂ ಸ್ಲೋ ಆ್ಯಂಡ್ ಸ್ಟಡಿ ಅಂತ, ಒಂದೇ ಸರಿ ಫುಲ್ ಇಂಪ್ರೂವ್ಮೆಂಟ್ಸ್ ಕಾಣಿಸಲ್ಲ, ನಿಧಾನವಾಗಿ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಹೋಗುತ್ತೆ ಅವ್ರಿಗೆ. ಇನ್ನು ಗೊತ್ತಿಲ್ಲದಿರೋ ವಿಷಯಗಳನ್ನ ಹುಡುಕುವಂಥದ್ದು, ರಿಸರ್ಚ್ ಮೈಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೊಸಬ್ರನ್ನ ಹುಡುಕೋದು, ಎಲ್ಲ ವಿಷಯದಲ್ಲೂ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ. ಮತ್ತು ಸ್ಪಿರಿಚುವಲ್ ರಿಲೇಟೆಡ್ ಆಗಿರುವಂಥದ್ದು ಸ್ವಲ್ಪ ಪಾಸಿಟಿವ್ ಇದೆ, ಅದನ್ನು ಇವರು ಅಭ್ಯಾಸ ಮಾಡ್ಬೋದು. ಆಲ್ರೆಡಿ ಈ ವ್ಯಕ್ತಿಗಳೆಲ್ಲನೂ ಒಂದು ಸ್ವಲ್ಪ ಆಧ್ಯಾತ್ಮಿಕಕ್ಕೆ ಲಿಂಕ್ ಆಗಿರ್ತಾರೆ. ಆದ್ದರಿಂದ ಈ ವರ್ಷ ಒಂದು ಸ್ವಲ್ಪ ಚಾನ್ಸಸ್ ಸಿಗುತ್ತೆ ಆ ಥರ ಅವಕಾಶಗಳು. ಸರ್ವೀಸ್ ರಿಲೇಟೆಡ್, ಜನಗಳಿಗೆ ಸೇವೆ ಮಾಡೋದು, ಇಂಥದ್ದೆಲ್ಲ ಅವಕಾಶಗಳು ಜಾಸ್ತಿ ಸಿಗುತ್ತೆ. ಉಪಯೋಗಿಸ್ಕೊಂಡಷ್ಟು ಈ ದ್ವಿತೀಯ ಶನಿ ಏನಿದಾನೋ ಆ ಒಂದು ಕೆಟ್ಟ ಪರಿಣಾಮಗಳು ಕಡಿಮೆ ಆಗ್ತಾ ಬರುತ್ತೆ. ಯಾವುದೇ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡ್ತಾರೆ ಇವರು ಮೊದಲೇ. ಈ ಸರಿ ಏನಾಗುತ್ತೆ ಅಂತಂದರೆ ತುಂಬ ಓವರ್ ಕಾನ್ಫಿಡೆನ್ಸ್ ಆಗಿ ಮಾತಾಡ್ಬಿಡ್ತಾರೆ. ಇದಿಷ್ಟೇ, ಇದು ಹೀಗೆ, ನಾನು ಹೇಳಿದ್ದೇ ಕರೆಕ್ಟು ಅಂತ. ಅದೇನೂ ಬೇಕಾಗಿರಲ್ಲ. ಆದಷ್ಟು ಡಿಪ್ಲೊಮ್ಯಾಟಿಕ್ ಆಗಿದ್ದು ಸಮಯ ಸಂದರ್ಭಗಳನ್ನ ನೋಡ್ಕೊಂಡು ಮಾತಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಈ ರಾಶಿಯ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರುವಂಥ ಗುರುಗಳಾಗಲಿ ಇಂಥವ್ರು ಯಾರೋ ಇದ್ದರೆ ಅವರೊಂದು ಏನು ನಡತೆ ಅಂತಿರೋ ಅಥವಾ ಅವರೊಂದು ಲೈಫ್ ಸ್ಟೈಲ್ ಏನಿತ್ತಲ್ಲ
ಅದು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ನೋಡಿಕೊಂಡ್ರೆ ಒಳ್ಳೆಯದು. ಬೆಟರ್ ವೇ ಅಂತ ಏನು ಹೇಳ್ತು ಅದು ನೋಡಿಕೊಂಡಷ್ಟು ಇನ್ನೂ ಒಳ್ಳೆಯದು, ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇನ್ನು ರಾಜಕಾರಣಿಗೆ ಬಂದಾಗ ರಾಜಕಾರಣಿಗಳು ಈ ರಾಶಿಯವರು ಹಠ ಸಾಧನೆ ಮಾಡೋಕ್ಕೆ ಹೋಗ್ತಾರೆ, ಬೇಕಾಗಿಲ್ಲ ಅದು. ಮತ್ತು ಮುನ್ನುಗ್ಗಕ್ಕೆ ಹೋಗಬಾರ್ದು, ತಾಳ್ಮೆಯಿಂದ ಹೆಜ್ಜೆ ಹಾಕಿದ್ರೆ ಒಳ್ಳೆಯದು. ಈ ಎಲ್ಲ ವಿಷಯಗಳು ತಗೊಂಡಾಗ ಇವರು ಒಂದು 50% ಶುಭ ಫಲಿತಗಳನ್ನ ನೋಡ್ಬೋದು ಅಂತಲೇ ಹೇಳ್ಬೋದು. ವಿಶ್ರಮ ಫಲ ಅಂತಲೇ ಹೇಳ್ಬೋದು ಇವರಿಗೆ. ಇನ್ನು ಈ ವರ್ಷದ ಹಾದಿ ಇನ್ನಷ್ಟು ಸುಗಮವಾಗೋದಿಕ್ಕೆ ಯಾವೆಲ್ಲ ರೀತಿಯ ಪರಿಹಾರಗಳನ್ನ ಕಂಡುಕೊಳ್ಬೋದು ಅಂತ? ಕುಂಭರಾಶಿಯವರು ಆದಷ್ಟು ಶಿವನ ಆರಾಧನೆ ಮಾಡಬೇಕು. ರುದ್ರಾಭಿಷೇಕಗಳು ದೇವಸ್ಥಾನದಲ್ಲಿ ಮಾಡಿಸಿದಷ್ಟು ಒಳ್ಳೆಯದು. ಮತ್ತು ಈ ಅನ್ನದಾನಗಳು ಮಾಡೋದು ಒಳ್ಳೆಯದು. ಅವ್ರ ಯಥಾಶಕ್ತಿ ಅವರ ಅನುಕೂಲಗಳು ನೋಡಿಕೊಂಡು ಮಾಡಿಕೊಂಡ್ರೆ ಅದು ಒಂದು ಸ್ವಲ್ಪ ಶುಭ ಫಲಿತಗಳು ಬರುತ್ತೆ. ಅದಲ್ಲದೆ ಇವರು ಏನು ಸುಬ್ರಹ್ಮಣ್ಯ ಆರಾಧನೆ ಮಾಡೋದು ಇವೆಲ್ಲ ಮಾಡಿದಾಗ ಸ್ವಲ್ಪ ಧೈರ್ಯ ಹೆಚ್ಚಾಗಿ ಅವ್ರಿಗೇನು ಒಂಥರ ಕೆಲಸದಲ್ಲಾಗಲಿ ಎಲ್ಲೇ ಆಗಲಿ ಒಂದು ಸ್ವಲ್ಪ ಹಿಂದೇಟೆ ಹೊಳಿತಿತ್ತರಲ್ಲ, ಅವ್ರನ್ನ ಕಡಿಮೆ ಮಾಡ್ಕೊತಿದ್ರಲ್ಲ, ಅದೆಲ್ಲ ಸರಿ ಹೋಗಿ ಮುನ್ನುಗ್ಗೋಕ್ಕೆ ಅನುಕೂಲ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.